ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದಲ್ಲ ತುಂಬ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಓನ್ಲಿ ಫಾರ್ ಒನ್ ಪರ್ಟಿಕ್ಯುಲರ್ ಕಂಪ್ನಿದಾಗಿರಲ್ಲ. ಲೈಕ್ ಇದು ಇಂಡಿಯನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡರಲ್ಲಿ ಬರೋವಂಥ ಜಾಬ್ ಓಪನಿಂಗ್ಸ್ ಇದು. ಸೊ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ಅಂತಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಹೌಸ್ ವೈಫ್ಗಳು, ಸ್ಟೂಡೆಂಟ್ಸ್ಗಳು, ಇವನ್ ಪಾರ್ಟ್ ಟೈಮ್ ರೋಲ್ ನೋಡ್ತಾ ಇರೋರು, ಇಂಟರ್ನ್ಶಿಪ್ಗೆ ನೋಡ್ತಾ ಇರೋರು, ಲೈಕ್ ಫುಲ್ ಟೈಮ್ ರೋಲ್ ನೋಡ್ತಾ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ತುಂಬ ಜಾಬ್ ಓಪನಿಂಗ್ ಬಿಟ್ಟಿದೆ, ಲೈಕ್ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು. ಮತ್ತು ನಮ್ಮದು ನಿಯರ್ ಡಿಸ್ಟಿಕಲ್ಲಿ ಯಾರು ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೂ ಕೂಡ ಜಾಬ್ ಓಪನಿಂಗ್ ಬಿಟ್ಟಿದ್ದಾರೆ ಈ ವೆಬ್ಸೈಟಲ್ಲಿ. ಈ ವೆಬ್ಸೈಟ್ ಬಂದುಬಿಟ್ಟು ಲೈಕ್ ಮೇನ್ಲಿ ಇಂಡಿಯನ್ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ಸೊ ಇದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂಡರ್ ಇದರಲ್ಲಿ ಬರುತ್ತೆ, ಸೊ ಆ್ಯಕ್ಟಲ್ಲಿ. ಸೊ ಇದು ಟ್ರಸ್ಟೇಬಲ್ ಆಗಿರುತ್ತೆ. ಮತ್ತು ಇದರಲ್ಲೇ ಲೈಕ್ ಕಟೇಷನ್ ಕೂಡ ಕೊಟ್ಟಿದ್ದಾರೆ, ಲೈಕ್ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ. ದಿಸ್ ಈಸ್ ಫ್ರೀ ಆಫ್ ಕಾಸ್ಟ್. ಮತ್ತು ಇಲ್ಲಿ ಯಾವುದೇ ರೀತಿ ಅಮೌಂಟ್ ಕೇಳಿದ್ರು ನಮಗೆ ರಿಪೋರ್ಟ್ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅಂದ್ಕೊಡ್ತೀನಿ ಯೂತ್ಸ್ಗಳಿಗೆ. ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀರಾ, ಹೌಸ್ ವೈಫ್ಗಳಾಗಿರ್ಬೋದು, ಇಲ್ಲಿ ಯಾವುದೇ ರೀತಿ ಲೈಕ್ ನಮಗೆ ಕೆರಿಯರ್ ಬ್ರೇಕ್ ಇರೋ ವುಮೆನ್ಸ್ಗಳಾಗಿರ್ಬೋದು, ಯಾರಾದರೂ ಜಾಬ್ ನೋಡ್ತಾ ಇದ್ದರೆ ಖಂಡಿತ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ವಿಡಿಯೋದಲ್ಲಿ ನಾನು ಹೆಂಗೆ ಅಪ್ಲೈ ಮಾಡೋದು ಮತ್ತು ಅದು ವೆಬ್ಸೈಟ್ಗೆ ಹೆಂಗೆಲ್ಲ ಹೋಗೋದು ಅಂತ ಎಲ್ಲ ನೋಡೋಣ. ಸೊ ನೋಡಿಕೊಂಡು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಾನು ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ಅಷ್ಟೇ. ಲೈಕ್ ತುಂಬ 133 ಜಾಬ್ಸ್ ಇದೆ, ಅದಕ್ಕೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ನಾನು ಒಂದು ಜಸ್ಟ್ ಪಾರ್ಟ್ ಟೈಮ್ ರೋಲು 10th ಪಾಸ್ ಆಗಿರೋ ಕೇಳಿದ್ದಾರೆ, ಅದಕ್ಕೆ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನೋಡ್ಕೊಳ್ಳಿ, ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ncs.gov.in ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಬರುತ್ತಲ್ಲ, ಇದೇನೆ ನ್ಯಾಷನಲ್ ಕೆರಿಯರ್ ಸರ್ವಿಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ಅದು ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಬಿ ಅವೇರ್ ಆಫ್ ಮಿಸ್ಲೀಡಿಂಗ್ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು. ಸೊ ಎನಿ ಸಚ್ ಕಮ್ಯುನಿಕೇಷನ್ ಅಂತ ಅಂದರೆ ಈ ಪೋರ್ಟಲಿಂದ ಜಾಬ್ ಸೀಕರ್ ಏನಾದರೂ ನಿಮಗೆ ಅಮೌಂಟ್ ಪೇ ಮಾಡಿ ಅಂತ ಕೇಳ್ತಾರೆ, ಖಂಡಿತ ಕೊಡಬೇಡಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಏನಾದರೂ ಆ ಥರ ಏನಾದ್ರು ಕೇಳಿದರೆ ಇಲ್ಲಿ ಈ ವೆಬ್ಸೈಟ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೂಡ ರೈಸ್ ಮಾಡ್ಬೋದು, ಈ ಥರ ಕೇಳ್ತಾ ಇದ್ದಾರೆ ಅಂತ. ಸೊ ಅದನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡಿಬಿಟ್ಟು ಓಕೆ ಕೊಡೋಣ. ಈ ಜಾಬ್ ಪೋಸ್ಟಿಂಗ್ ಬಂದ್ಬಿಟ್ಟು ನೋಡಿ, ಇಲ್ಲಿ ನ್ಯಾಷನಲ್ ಕೆರಿಯರ್ ಸರ್ವಿಸ್, ಲೈಕ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಡರಲ್ಲಿ ಲಿಸ್ಟ್ ಆಗಿರೋದು. ಇಲ್ಲಿ ಟೋಲ್ ಫ್ರೀ ಹೆಲ್ಪ್ಲೈನ್ ಕೂಡ ಇದೆ, 1514 ಅಂತ ಹೇಳ್ಬಿಟ್ಟು. ಸೊ ಇದು ಯಾವಾಗಿಂದ ಟ್ಯೂಸ್ಡೇ ಟು ಸಂಡೇ 8 AM ಇಂದ 8 PM ವರೆಗೂ ಇರುತ್ತೆ. ಸೊ ನಿಮ್ಗೇನಾದರೂ ಇಶ್ಯೂಸ್, ಸೊ ಇದು ಟೋಲ್ ಫ್ರೀ ಹೆಲ್ಪ್ಲೈನ್ ಯಾವಾಗ ಟ್ಯೂಸ್ಡೇಯಿಂದ ಸಂಡೇವರೆಗೂ ಓಪನ್ ಇರುತ್ತೆ, ಲೈಕ್ 8 AM ಇಂದ 8 PM ವರೆಗೂ. ಸೊ ಇಲ್ಲಿ ಅಟೆನ್ಷನ್ ಟು ಜಾಬ್ ಸೀಕರ್ ನೋಡಿ, ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಏನಾದರೂ ಫ್ರಾಡ್, ಒಂದು ನಿಮಿಷ, ಪೋರ್ಟಲ್ ಪ್ರೊವೈಡ್ ಆಲ್ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ದಾರೆ. ಡೋಂಟ್ ಹೆಸಿಟೇಟ್ ಟು ರಿಪೋರ್ಟ್ ಎನಿ ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ ಅಂತಂದರೆ ಏನಾದರೂ ಇವ್ರ ಕಡೆ ಈ ಜಾಬ್ ಓಪನಿಂಗ್ ಬಿಟ್ಟಿದ್ದಾರಲ್ಲ, ಇವ್ರೇನಾದರೂ ಅಮೌಂಟ್ ಕೇಳಿದರೆ ಕೊಡಬೇಡಿ. ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ support.ncs@gov.in, ಇದಕ್ಕಾದ್ರೂ ಬೇಕಾದರೆ ನಾವು ಮೇಲ್ ಮಾಡ್ಬೋದು, ಅಥವಾ ಇಲ್ಲಿ ಟೋಲ್ ಫ್ರೀ ನಂಬರ್ ಸೈಬರ್ ಕ್ರೈಮ್ ಅದಕ್ಕಾದ್ರೂ ಕೂಡ ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಂಗೆ ಕೆಳಗಡೆ ನೋಡ್ಕೊಂಡು ಹೋದರೆ, ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋದ್ರೆ ನಾವು ಜಾಬ್ ಸೀಕರ ಎಂಪ್ಲಾಯರ್ ಅಂತ ಕೇಳ್ತಾ ಇದ್ದಾರೆ. ಸೊ ಜಾಬ್ ಸೀಕರ್ ನಾವು ಅಂದರೆ ಜಾಬ್ ಹುಡುಕ್ತಾ ಇರೋರು. ಸೊ ಇಲ್ಲಿ ಮಿನಿಸ್ಟರ್ ಯಾರ್ಯಾರು ಅಂತ ಕೂಡ ಕೊಟ್ಟಿದ್ದಾರೆ, ನೀವು ಒಂದ್ಸಲ ನೋಡ್ಕೋಬೋದು. ಸೊ ನಾವು ಹಿಂಗೆ ಕೆಳಗಡೆ ಹೆಂಗೆ ಲಿಸ್ಟ್ ಮಾಡ್ಕೊಂಡೋದ್ರೆ ನೋಡಿ, ನಮಗೆ ಯಾವ್ಯಾವ ಥರ ಗೌರ್ಮೆಂಟ್ ಜಾಬ್ ಬೇಕೋ, ಜಾಬ್ ಫಾರ್ ವುಮೆನ್ ಬೇಕೋ, ವರ್ಕ್ ಫ್ರಮ್ ಹೋಮ್ ಬೇಕೋ, ಫುಲ್ ಟೈಮು, ಇಂಟರ್ನ್ಶಿಪ್ಪು, ಯಾವ ರೋಲ್ ಹುಡುಕ್ತಾ ಇದ್ದೀವಿ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡಿಕೊಂಡು ನಾವು ಕ್ಲಿಕ್ ಮಾಡ್ಬೋದು. ಸೊ ನಾವೀಗ ಜಸ್ಟ್ ವರ್ಕ್ ಫ್ರಮ್ ಹೋಮ್ಗೆ ಹಾಕೊಳ್ಳೋಣ. ಸೊ ಇಲ್ಲಿ ಯಾವುದು ಸ್ಟೇಟ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ, ಫ್ರೆಷರ್ಸ್ ಆಗಿರೋ 0 ಅಂತ ಹಾಕೊಳ್ಳೋಣ. ಸೊ ಇಲ್ಲಿ ಯಾವ ರೋಲಕ್ಕೆ ನೋಡ್ತಾ ಇದ್ದೀವಿ ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಫಸ್ಟ್ ವರ್ಕ್ ಫ್ರಮ್ ಹೋಮ್ ನೋಡೋಣ, ಆಮೇಲೆ ಬೇಕಾದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಡೇಟಾ ಎಂಟ್ರಿ ಆ ಥರ ರೋಲ್ಗೆ ಬೇಕಾದ್ರೆ ನೋಡ್ಕೋಬೋದು. ಪ್ಲೀಸ್ ಎಂಟರ್ ಯುವರ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಕರ್ನಾಟಕ ಅಂತ ಕೊಡೋಣ. ಇಲ್ಲಿ ಸಾರಿ, ಮಂಡ್ಯ, ಬೆಂಗಳೂರು, ನಿಮ್ಮ ಡಿಸ್ಟಿಕ್ ಯಾವುದು ಕೊಡಿ, ಅದಕ್ಕೆ ಫಂಕ್ಷನಲ್ ಏರಿಯಾ
ಸೊ ನೋಡಿ, ಈಗ ನಿಮ್ಗೇನಾದರೂ ನಿಮ್ಮ ಡಿಸ್ಟಿಕಲ್ಲಿ ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಕ್ಕಪಕ್ಕ ಅಂದರೆ ನೀವು ಡಿಸ್ಟಿಕ್ ಹಾಕ್ಕೊಂಡು ಕೂಡ ಹುಡುಕ್ಬೋದು. ನಾನು ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ವರ್ಕ್ ಮಾಡ್ಬೋದು ಈ ರೋಲ್ಗೆ. ನೋಡಿ, ಸೊ ವರ್ಕ್ ಫ್ರಮ್ ಹೋಮ್ ಅಂತ ಟೈಪ್ ಮಾಡ್ಕೊಂಡು ಕೊಟ್ಟಿದ್ದೀನಿ ನೋಡಿ. ಅರ್ಜೆಂಟ್ ಹೈರಿಂಗ್ ಫಾರ್ ಬಂಧನ ಬ್ಯಾಂಕ್ DSC ಪಾರ್ಟ್ನರ್ ಅಂತೆ. ಇದು ಪೇರೋಲು ಫಾರ್ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೇಳಿದ್ದಾರೆ. ನೋಡಿ, ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಆಲ್ ಇಂಡಿಯಾದವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಬೇಕಾದರೆ ನೋಡ್ಕೋಬೋದು, ಏನೇನು ಬೇಕು ಅಂತ ರೀಡ್ ಮಾಡ್ಕೊಡೋಣ. ಇಲ್ಲಿ ಫ್ರೆಷರ್ಸ್ ಬೇಕಾಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಲೊಕೇಶನ್ ಆಲ್ ಓವರ್ ದ ಇಂಡಿಯಾ, ಲೈಕ್ ಜೆಂಡರು ಫೀಮೇಲ್ ಮತ್ತು ಮೇಲ್ ಕ್ಯಾನ್ ಅಪ್ಲೈ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು 18ಇಂದ 35 ಇಯರ್ಸ್ವರೆಗೂ ಇರಬೇಕು. ಕ್ವಾಲಿಫಿಕೇಷನ್ ಮಿನಿಮಮ್ HS ಟು ಎನಿ ಗ್ರ್ಯಾಜುಯೇಟ್ ಅಂತಂದರೆ PU ಮತ್ತು ಡಿಗ್ರಿ ಆದವ್ರು ಕೂಡ ಅಪ್ಲೈ ಮಾಡ್ಬೋದು ಈ ರೋಲ್ಗೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಇಲ್ಲಿ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಮತ್ತು ಡಾಕ್ಯುಮೆಂಟ್ಸು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಲೈಕ್ ಮಂತ್ಲಿ ಪೇಔಟ್ ನೋಡಿ 22,000ಇಂದ 35,000ವರೆಗೂ ಇರುತ್ತೆ. ವಿತ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಫಾರ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಕಾಂಟ್ಯಾಕ್ಟ್ ಡೈರೆಕ್ಟ್ ಡಿಪಾರ್ಟ್ಮೆಂಟ್ HR ಕೂಡ ಇದೆ. ಸೊ ಇವ್ರದ್ದು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇವ್ರದ್ದು ನಂಬರ್ ತೊಗೊಂಡು. ಸೊ ಅವೈಲೇಬಲ್ ಟು ಜಾಯ್ನ್ ಇನ್ 7 days, ವಿತಿನ್ 7 ಡೇಸಲ್ಲಿ ಜಾಯ್ನ್ ಆಗಬೇಕು. ಟೋಟಲ್ 40 ಓಪನಿಂಗ್ಸ್ ಕೂಡ ಇದೆ. ಸೊ ಇಲ್ಲಿ ನೋಡೋದಾದರೆ 1990ಸಿಂದ 2007 ಒಳಗೆ ಬಾರ್ನ್ ಆಗಿರಬೇಕು. HR ಬಂದ್ಬಿಟ್ಟು ಅನನ್ಯ ಅಂತ. ಸೊ ಅಪ್ಲೈ ಕೂಡ ಮಾಡ್ಬೋದು, ಇಲ್ಲ ಅವ್ರಿಗೆ ಡೈರೆಕ್ಟಾಗಿ ಕೂಡ ಕಾಲ್ ಮಾಡ್ಬೋದು. ಇದೇ ಥರ ತುಂಬ ಇದೆ, ನೋಡೋಣ. ನೆಕ್ಸ್ಟ್ ಆ ಬ್ಯಾಂಕಲ್ಲೇ ಲೈಕ್ ಅರ್ಜೆಂಟ್ ಹೈರಿಂಗ್ ಕೂಡ ಇದೆ. ಇಲ್ಲಿ ಆ ಬ್ಯಾಂಕಲ್ಲೇ ಪೇರೋಲ್ ಇದೆ, ಮತ್ತು ಹೈರಿಂಗ್ ಫಾರ್ ಫ್ರೆಷರ್ ಕ್ಯಾಂಡಿಡೇಟ್ ರೆಪ್ಯೂಟೆಡ್ ಪ್ರೈವೇಟ್ ಬ್ಯಾಂಕ್ ಪಾರ್ಟ್ನರ್ಶಿಪ್ ಪೇರೋಲ್ ಅಂತ ಕೂಡ ಇದೆ. ಸೊ ಅದು ಆಲ್ ಓವರ್ ಇಂಡಿಯಾದವ್ರು ಕೂಡ ಅಪ್ಲೈ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಡೇಟಾ ಎಂಟ್ರಿ ಪಾರ್ಟ್ನರ್ ಲೈಕ್ ಡೇಟಾ ಎಂಟ್ರಿ ಆಪರೇಟರ್ ಫಾರ್ ಆಕ್ಸಿಸ್ ಬ್ಯಾಂಕ್ DSA ಪಾರ್ಟ್ನರ್ ಪೇರೋಲ್ ಕೂಡ ಇದೆ. ಸೊ ಇದಕ್ಕೂ ಕೂಡ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಬೋದು. KYC ವೆರಿಫಿಕೇಷನು, ಮತ್ತು ಇಲ್ಲಿ CSC ಇದೆ, ಮತ್ತು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಡೇಟಾ ಎಂಟ್ರಿ ಆಪರೇಟರ್ಸ್ ಕೂಡ ಇದೆ, ಮತ್ತು ಇದು ಬ್ಯಾಂಕ್ DSA ಪಾರ್ಟ್ನರು. ಮತ್ತು ಎಷ್ಟೊಂದು ಓಪನಿಂಗ್ಸ್ ಇದೆ, ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ HDFC ಬ್ಯಾಂಕ್, ಇದು HDFC ಬ್ಯಾಂಕ್ಗೆ ಹೈರಿಂಗ್ ಆಗ್ತಿದೆ. ನಿಮಗೆ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಬೋದು. ಇಲ್ಲಿ ಸೆಕೆಂಡ್ ಟೋಟಲ್ ಲೈಕ್ 132 ಪೇಜಸ್ ಇದೆ ಅಂತಂದರೆ ಅಷ್ಟು ಓಪನಿಂಗ್ ಇದೆ. ಸೊ ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇನ್ನು ಜಾಬ್ ಲೊಕೇಶನ್ ಕೂಡ ಏನು ಬೇಕಾಗಲ್ಲ. ನೆಕ್ಸ್ಟು ಇಲ್ಲಿ ನೋಡೋದಾದ್ರೆ ಲೈಕ್ HDFC ಬ್ಯಾಂಕ್ ಕೂಡ ಇದೆ. ಸೊ ಇದಕ್ಕೆಲ್ಲ ಮಿನಿಮಮ್ ಏನು ಬೇಕು ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋಣ. ಸೊ ನೋಡಿಕೊಂಡು ಬೇಕಾದ್ರೆ ಅಪ್ಲೈ ಮಾಡಿ. 12th ಪಾಸ್ ಕೇಳಿದ್ದಾರೆ, ಇವನ್ 10th ಪಾಸ್ ಇರೋರ್ಗು ಜಾಬ್ ಇದೆ. ಅದನ್ನೆಲ್ಲ ನೋಡಿಕೊಂಡು ಬೇಕಾದ್ರೆ ನೀವು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೋಬೋದು. 10th ಪಾಸ್ ತೋರಿಸ್ತೀನಿ. ಸೊ ಇದು ಜಾಬ್ ಟೈಟಲ್ ನೋಡಿದ್ವಲ್ಲ ಆಗಲೇ, ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಫಾರ್ಮ್ ಫಿಲ್ಲಿಂಗ್ ಡೇಟಾ ಎಂಟ್ರಿ. ಸೊ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ವಿ ಹ್ಯಾವ್ ಬಾಟ್ ಯು ಅನ್ ಆಪರ್ಚುನಿಟಿ ಟು ಅರ್ನ್ 25,000 rupees ಪರ್ ಮಂತ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. 25,000ವರೆಗೂ ಸ್ಯಾಲ್ರಿ ಕೊಡ್ತಿದ್ದಾರೆ. ಫಾರ್ ವಿಚ್ ವಿ ವಿಲ್ ಪ್ರೊವೈಡ್ ಯು ಟ್ರೈನಿಂಗ್ ವಿತೌಟ್ ಇಂಟರ್ವ್ಯೂ. ದಿಸ್ ಜಾಬ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟಿಂಗ್ ದಟ್ ಎನಿವನ್ ಕ್ಯಾನ್ ಡೂ ವಿತ್ ದ ಹೆಲ್ಪ್ ಆಫ್ ಮೊಬೈಲ್ ಆರ್ ಕಂಪ್ಯೂಟರ್. ಸೊ ಇದಕ್ಕೆ ಮೊಬೈಲ್ ಅಥವಾ ಕಂಪ್ಯೂಟರ್ ಎರಡರಿಂದ ಯಾವುದ್ರಲ್ಲಾದ್ರೂ ಮಾಡ್ಬೋದು. ಸೊ ಕಂಪ್ಯೂಟರ್ ಇಲ್ಲ ಅಂತ ಅಂದರೆ ಏನೋ ಪ್ರಾಬ್ಲಮ್ ಇಲ್ಲ. Anyone can do with the help of mobile or computer. If you have a TC certificate, if you don't have, then there is no need to worry. We will provide it. Our hiring manager team will give you further information ಅಂತ ಹೇಳಿದ್ದಾರೆ. If you face any problem in applying, then directly contact our hiring manager ಅಂತ ಕೂಡ ಹೇಳಿದ್ದಾರೆ. ಸೊ TC ಸರ್ಟಿಫಿಕೇಷನ್ ಏನೋ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹಂಗೇನೆ ತುಂಬ ಜಾಬ್ ಓಪನಿಂಗ್ ಇದೆ. ಇಲ್ಲಿ ನೋಡಿ, ತುಂಬ ಬ್ಯಾಂಕಿಂಗ್ ಜಾಬ್ ಎಲ್ಲ ಇದೆ. ಸೊ ಇಲ್ಲಿ ಹೈರಿಂಗ್ ಫಾರ್ ಆಕ್ಸಿಸ್ ಬ್ಯಾಂಕ್ ಅವ್ರು ಇದೆಲ್ಲ 10th 12th ಪಾಸ್ ಆಗಿರೋರಿಗೆ, ಗ್ರ್ಯಾಜುಯೇಟ್ಸ್ ಆಗಿರೋರಿಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಟೋಟಲ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು 133 ಪೇಜಸ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಜಾಬ್ಗೂ. ಸೊ ನೋಡಿ ಹಿಂಗೆ. ಸೊ ಇಲ್ಲಿ 27th ಪೇಜಲ್ಲಿ ಇದೆ. ಇದು ಅಂದರೆ 10th ಪಾಸ್ ಆಗಿರೋರಿಗೆ. ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟಿಂಗ್, ಫಾರ್ಮ್ ಫಿಲ್ಲಿಂಗ್, ಡೇಟಾ ಎಂಟ್ರಿ, ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್. ಆ್ಯಕ್ಚುಲಿ ಇದು ಪಾರ್ಟ್ ಟೈಮ್ ರೋಲು. ಇದು ನೋಡಿ, ಇಲ್ಲಿ ಡೇಟಾ ಎಂಟ್ರಿ ಆಪರೇಟರು. ಇದು CSC ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಇವ್ರ ಕಡೆಯಿಂದ. ಸೊ ಅಡ್ಮಿನಿಸ್ಟ್ರೇಟರ್, ಇದು ಗೌರ್ನಮೆಂಟ್ ಆಫ್ ಇಂಡಿಯಾ ಕಂಪ್ನಿ ಆ್ಯಕ್ಚುಲಿ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಬ್ಯಾಕ್ ಆಫೀಸ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಮಿನಿಮಮ್ 10th ಪಾಸ್ ಆಗಿದೆ ಸಾಕು ಅಂತ ಹೇಳಿದ್ದಾರೆ. ಲೈಕ್ ಆಲ್ ಇಂಡಿಯಾ, ವರ್ಕ್ ಫ್ರಮ್ ಹೋಮು, ಜೆಂಡರ್ ಎನಿ1. ನಂಬರ್ ಆಫ್ ಓಪನಿಂಗ್ ಬಂದ್ಬಿಟ್ಟು 22 ಓಪನಿಂಗ್ ಇದೆ. ಸೊ ಇವರು ಅನುಪ್ರಭಾ ಅನ್ನೋರು
ಕಾಂಟ್ಯಾಕ್ಟ್ ಪರ್ಸನ್ನು ನೀವು ಅವ್ರ ಫೋನ್ ನಂಬರ್ ಕೂಡ ಇದೆ ತಗೊಂಡು ಡಯಲ್ ಕೂಡ ಮಾಡ್ಬೋದು. ಇಲ್ಲಿ ಅಪ್ಲೈ ಹೆಂಗೆ ಮಾಡೋದು ಅಂತಂದರೆ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಅಪ್ಲೈ ಅಂತ ಕೊಡಬೇಕು ಫಸ್ಟು. ಇಲ್ಲಿ ನಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಅಂದರೆ ತುಂಬ ಜನ ಕೇಳ್ತಾ ಇದೆ. ಇಲ್ಲಿ ಒಂದು ಕೊಟ್ಟಿರ್ತಾರಲ್ಲ ಒಂದು ಲೆಟರ್ಸು ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ಅದು ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರು, ಬಿಗ್ ಲೆಟರ್ ಇದ್ದರೆ ಬಿಗ್ ಲೆಟರ್ ಹಾಕ್ಬಿಟ್ಟು ಸೈನ್ ಇನ್ ಆಗಬೇಕಾಗಿರುತ್ತೆ. ಇಲ್ಲಿ ನೀವು ಯೂಸರ್ ಆಗಿದೆ. ಸೊ ನೀವು ಯೂಸರ್ ಅಂತ ಕ್ಲಿಕ್ ಮಾಡಿ ಜಾಬ್ ಸೀಕರ್ ಅಂತ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಹೆಸರು ಜಾಬ್ ಸೀಕರ್. ಸೊ UID ಟೈಪ್ ಏನು ಅಂತ ಕೇಳ್ತಿದ್ದಾರೆ. ಸೊ ಏನು ಪಾನ್ ಕಾರ್ಡ್ ಕೊಡ್ತಿರೋ, ಮೊಬೈಲ್ ನಂಬರ್ ಕೊಡ್ತಿರೋ ಏನು ಅಂದ್ಬಿಟ್ಟು ಸೊ ನಿಮ್ಮ ಇಷ್ಟ ಏನಾದರೂ ಕೊಡ್ಕೋಬೋದು. ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ ಕೊಟ್ಟಾದಮೇಲೆ ಇದು ನಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮು, ನಮ್ಮ ಜೆಂಡರ್ ಕೇಳ್ತಾ ಇದೆ, ಸ್ಟೇಟು ಮತ್ತು ಪಿನ್ ಕೋಡ್ ಕೇಳ್ತಾ ಇದೆ, ನಮ್ಮದು ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ ಎಲ್ಲ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ಸೊ ಯಾವುದು ಟೆಂಪ್ರವರಿ, ಯಾವ ಥರ ಹುಡುಕ್ತಾ ಇದ್ದೀರಾ ಅಂತ. ಸೊ ಇವಾಗ ಸಾರಿ ನಾವು ಏನು ಅಂತ ಇವಾಗ ಜಸ್ಟ್ ಅನ್ಎಂಪ್ಲಾಯ್ಡ್ ಅಂತ ಹಾಕೊಳ್ಳಿ. ಚೂಸ್ ಯುವರ್ ಯೂಸರ್ ನೇಮ್ ಅಂತ ಕೇಳ್ತಿದ್ದಾರೆ. ಸೊ ಏನು ಅಂತ ಹಾಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಆರ್ ಇಂಟ್ರೆಸ್ಟೆಡ್ ಇನ್ ಇಂಟರ್ನ್ಯಾಷನಲ್ ಜಾಬ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಪ್ರಿಫರ್ ರೀಜನ್ ಎಲ್ಲ ಕೇಳ್ತಾ ಇದ್ದಾರೆ. ಅದೆಲ್ಲ ಹಾಕ್ಬಿಟ್ಟು ಕ್ಯಾಪ್ಚಾ ಕೊಟ್ಟಿದ್ದಿದೆ ನೋಡಿ, ಅದು ಕೊಟ್ಬಿಟ್ಟು ಇಲ್ಲಿ ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಓಪನಿಂಗ್ಸ್ ಇದೆ ಇದರಲ್ಲಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಈಗ ನೋಡಿದ್ರಲ್ಲ ಹೆಂಗೆ ಅಪ್ಲೈ ಮಾಡೋದು ಅಂತ. ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ, ಮತ್ತು ನೀಡಿರೋರು ಶೇರ್ ಮಾಡಿ. ಇಲ್ಲಿ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕೇ ಬೇಕು ಅಂತ ಏನು ರಿಕ್ವೈರ್ಮೆಂಟ್ ಕೂಡ ಇಲ್ಲ. ಸೊ ಮೊಬೈಲಿಂದ ಮಾಡೋ ವರ್ಕ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಸೊ ಬಿ ಅವೇರ್, ಡೋಂಟ್ ಪೇ ಎನಿಥಿಂಗ್ ಫಾರ್ ಎನಿ ಒನ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನೈಸ್ ಡೇ, ಬಾಯ್, ಥ್ಯಾಂಕ್ ಯು.